ಗದಗ ಜಿಲ್ಲೆಯಲ್ಲಿ ಒಂದು ವಿಶೇಷ ಮರ ಪತ್ತೆಯಾಗಿದೆ. ಇದು ಅರಸಬೇವು. ದಕ್ಷಿಣ ಆಫ್ರಿಕಾ ಮೂಲದ ಲೆಮಟಿಡೋ ಪರ್ಜಿನೋ ಜಾತಿಗೆ ದಿಸ್ ಇಸ್ ದ ಕ್ಲೋಸೆಸ್ಟ್ ಕ್ಯಾಂಡಿಡೇಟ್. ಇದು ಇರೋದು ರೋಣ ತಾಲೂಕಿನ ಜಿಗಳೂರ ಗ್ರಾಮದ ಹತ್ತಿರ. ರೋಣದಿಂದ 2 ಕಿಲೋಮೀಟರ್ ಬಂದ್ರೆ ಈ ಗಿಡ ಸಿಗ್ತದೆ ನಿಮಗೆ. ಅರಸಬೇವು ಗಿಡ ಇದು ಈಗ ಸದ್ಯ ಗದಗ ಜಿಲ್ಲೆ ಒಳಗೆ ಇದು ಒಂದೇ ಅದ ಅಂತ ಅಜ್ಜಾರ ಹೇಳ್ಯಾರ. ಈ ಗಿಡದ ಬೀಜ ಇಸ್ಕೊಂಡು ನಾವು ಇನ್ನೂ ಅನೇಕ ಕಡೆ ಹಚ್ಚಿ ಈ ಗಿಡವನ್ನ ಉಳಿಸಲು ಎಲ್ಲರೂ ಪ್ರಯತ್ನ ಮಾಡೋಣ. ಇತಿಹಾಸದಲ್ಲಿ ರಾಜ ಮನೆತನದವರು ತಮ್ಮ ವಾಡೆ, ಕೋಟೆ, ಅರಮನೆ ಆವರಣದಲ್ಲಿ ಈ ಬೇವಿನ ಮರ ಬೆಳೆಸುತ್ತಿದ್ದರು. ಇದರ ಕಾಯಿ, ಹಣ್ಣು, ಬೀಜ, ಹೂ, ಟೊಂಗೆ, ಮರದ ಹೊರಗಿನ ನೋಟ ಎಲ್ಲವೂ ಬೇವಿನ ಮರದ ತರ ಹೋಲಿಕೆಯಲ್ಲಿದೆ. ಅರಸು ಮನೆತನದವರು ಈ ಬೇವಿನ ಮರವನ್ನು ಶಕ್ತಿ ದೇವತೆ ಪ್ರತೀಕವಾಗಿ ಬಳಸಿ ಪೂಜಿಸುತ್ತಿದ್ದರು ಎನ್ನುವ ಕಾರಣಕ್ಕೆ ಇದಕ್ಕೆ ಅರಸು ಬೇವಿನ ಮರ ಎನ್ನುವ ಹೆಸರು ಚಾಲ್ತಿಯಲ್ಲಿದೆ. ಈ ಮರದ ಎಲೆ ಸ್ವಲ್ಪ ದೂರದಿಂದ ಸಾಮಾನ್ಯ ಬೇವಿನ ಎಲೆಯಂತೆ ಕಾಣುತ್ತದೆ. ಆದರೆ ಇದರ ಎಲೆ ಮತ್ತು ಎಸಳಿನ ಹಂದರ ಮಾತ್ರ ನೋಡಲು ಚೆಂಡು ಹೂವಿನ ಎಲೆಯಂತೆ ಕಾಣುತ್ತದೆ. ರಾಜ ಮನೆತನದವರು ಪ್ರತಿಯೊಂದು ಶುಭ ಕಾರ್ಯಕ್ಕೂ ಮುಂಚೆ ಪೂಜೆ ಮಾಡುವ ಈ ಮರ ಇದು. ಅಳಿವಿನಂಚಿನಲ್ಲಿರುವ ಈ ಮರಕ್ಕೆ ಕಾಪಾಡುವ ಅಗತ್ಯ ಇದೆ. ಇದರ ಕಾಳಜಿ ವಹಿಸುವವರು ಮತ್ತು ಮಾಧ್ಯಮದವರು ಭೇಟಿ ನೀಡಿದ ಸಂದರ್ಭ